ಶುರುವಾಗ್ತಿದೆ ಹೊಸ ಕಥೆ ರಥಸಪ್ತಮಿ ಡಿಸೆಂಬರ್ 8ರಿಂದ ಸಂಜೆ 6 ಗಂಟೆಗೆ ನಿಮ್ಮ ಉದಯ ಟಿವಿಯಲ್ಲಿ. ಈಗ ನಾನು ಅಡ್ವೈಸರ್ ಅಷ್ಟೇ. ಸರಿ, ಕರ್ಸಿದ ಉದ್ದೇಶ ಏನು ಅಂತ ಹೇಳಿ ಮಾವ. ಅಲ್ಲ, ಬರೀ ಮನೆಯವರೇ ಮೀಟಿಂಗ್ ಅಲ್ಲಿ ಇರ್ಬೇಕು ಅನ್ನೋದಾಗಿದ್ರೆ ನಾವು ಮನೇಲಿ ಮೀಟಿಂಗ್ ಅರೇಂಜ್ ಮಾಡ್ಬೋದಾಗಿತ್ತಲ್ವಾ? ಯಾಕೆ ಆಫೀಸಿಗೆ ಬರ್ಬೇಕಾಗಿತ್ತು? ಅದನ್ನ ಹೇಳ್ಬೇಕಾಗಿರೋದು ನಾನಲ್ಲ, ಮೀಟಿಂಗ್ ಅರೇಂಜ್ ಮಾಡಿಸಿದವರು. ಈ ಪ್ರಶ್ನೆನ ನೀನು ಅವ್ರಿಗೆ ಕೇಳಬೇಕು. ಏನು ಮೀಟಿಂಗ್ ನೀವ್ ಕರ್ತಿಲ್ವಾ? ಇನ್ಯಾರು ಕರ್ತಿದ್ದು? ಇವತ್ತು ಮೀಟಿಂಗ್ ಕರೆದಿದ್ದು ಈ ಕಂಪನಿ ಸಿಇಒ ಕಾವೇರಿ. ಮೀಟಿಂಗ್ನ ಯಾವ ಕಾರಣಕ್ಕೆ ನಡೆಸ್ತಿರೋದು ಅದನ್ನು ಅವರೇ ಬಂದು ಹೇಳ್ತಾರೆ. ನನಗೂ ಗೊತ್ತಿಲ್ಲ. ಮೀಟಿಂಗ್ ಸೇರಿಸ್ಬೇಕು ಅಂತ ಹೇಳಿದ್ರು, ಅದಕ್ಕೆ ಸೇರಿಸ್ದೆ ಅಷ್ಟೇ. ನಿನ್ನೆ ಮೊನ್ನೆ ತನಕ ಕಂಪನಿಯಲ್ಲಿ ಎಂಪ್ಲಾಯ್ ಆಗಿದ್ದವಳು ಇವತ್ತು ಸಿಇಒ ಆಗಿ ನಮ್ಗೆ ಆರ್ಡರ್ ಮಾಡ್ತಾಳೆ. ಮಲ್ಲಿಕಾ, ಕಾವೇರಿ ಎಂಪ್ಲಾಯಿ ಅನ್ನೋದು ಹಳೆ ಕತೆ. ಈಗ ಅವಳು ಪರಶುರಾಮನ್ ಹೆಂಡತಿ, ಈ ಕಂಪನಿ ಸಿಇಒ. ನಿಮಗೆ ಇಷ್ಟ ಇರಲಿ ಇಲ್ಲದೆ ಇರಲಿ, ನೀವಿದನ್ನ ಒಪ್ಕೊಳ್ಳೇಬೇಕು. ಅವಳ ಆರ್ಡರ್ಸ್ನ ಫಾಲೋ ಮಾಡಲೇಬೇಕು. ಪ್ಲೀಸ್ ಎಲ್ಲರೂ ಕೂತ್ಕೊಳ್ಳಿ. ಇನ್ನು 6 ತಿಂಗಳಲ್ಲಿ ನಿಮ್ಮ ಅಂಡರಲ್ಲಿರೋ ಕಂಪನಿಗಳ ಪ್ರಾಫಿಟ್ ಜಾಸ್ತಿ ಮಾಡಬೇಕು. ಆ್ಯಂಡ್ ಆಲ್ರೆಡಿ ಲಾಸಲ್ಲಿ ನಡೀತಾ ಇರೋ ಸೆಕ್ಟರ್ಗಳನ್ನ ಸಕ್ಸಸ್ಫುಲ್ ಆಗಿ ರನ್ ಮಾಡಲೇಬೇಕು. ಇಲ್ಲ ಅಂದ್ರೆ ನಿಮ್ಮ ಕೈಯಲ್ಲಿರೋ ಕಂಪನಿ ಶೇರ್ಸ್ಗಳನ್ನ ಬೇರೆಯವ್ರಿಗೆ ಕೊಡಬೇಕಾಗುತ್ತೆ.